ಜ್ಯೋತಿ ಬೆಳಗಿಸುವುದರ ಮೂಲಕ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಲ್ಲ ನಾಯಕರು ಕೂಡ ದೀಪವನ್ನ ಬೆಳಗಿಸುವುದರ ಮೂಲಕ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪಾದಯಾತ್ರೆ ಮೈಸೂರು ಚಲೋ ಮೈಸೂರು ಚಲೋ ಪಾದಯಾತ್ರೆಗೆ ಎಲ್ಲ ನಾಯಕರು ಕೂಡ ಯಡಿಯೂರಪ್ಪ ಸಾಹೇಬರಿಗೆ ವೇದಿಕೆ ಮೇಲೆ ನಾವು ಬರಮಾಡಿಕೊಳ್ತೇವೆ. ಈಗ ಹುಟ್ಟು ಹೋರಾಟಗಾರ ಅವ್ರಿಗೂ ವೇದಿಕೆ ಮೇಲೆ ಈಗ ಬರಮಾಡಿಕೊಳ್ತೇವೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. बोलो भारत माता की ಯಡಿಯೂರಪ್ಪ ಸಾಹೇಬರಿಗೆ BS ಯಡಿಯೂರಪ್ಪ ಸಾಹೇಬರಿಗೆ ಅಲ್ರಿ ಸಿದ್ದರಾಮಯ್ಯ ಸಾಹೇಬ್ರೆ 187 ಕೋಟಿ ಅಲ್ಲ ಬರೇ ನಾವು ವಾಲ್ಮೀಕಿ ನಿಗಮದಿಂದ 87 ಕೋಟಿ ದುಡ್ಡು ತಗೊಂಡಿವಿ ಅಂತೀರಲ್ರಿ. ಇದು ಎಂತದ್ದು ಇದು? ಪರಮೇಶ್ವರ್ ಸಾರಿಗೆ ಒಂದು ಮಾತು ಕೇಳಕ್ ಇಚ್ಛೆ ಪಡ್ತಾನೆ, ಮಲ್ಲಿಕಾರ್ಜುನ್ ಖರ್ಗೆ ಸರ್ಗೂ ಒಂದು ಮಾತು ಕೇಳ್ತಾನೆ, ಏನ್ರಿ ನಿಮಗೆ ದಲಿತರ ಹಣನೇ ಬೇಕಾ? ತಾಕತ್ತಿದ್ರೆ ಬೇರೆ ಸಮಾಜದ ಹಣ. ಮೂಡಾದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಅವರ ಜಾಗವನ್ನ ಪರಿಹಾರವಾಗಿ ನೀವು 14 ಸೈಟ್ಗಳನ್ನು ಪಡ್ಕೊಂಡಿದ್ದೀರಿ. ಇದಕ್ಕೆಲ್ಲ ದಯವಿಟ್ಟು ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ಆದರೆ ಉತ್ತರ ಕೊಡಲಿಲ್ಲ, ಯಾವುದಕ್ಕೂ ಸಿದ್ಧ ಇರಲಿಲ್ಲ. ಇನ್ನೂ ಒಂದು ದಿವಸ ಸೆಷನ್ ನಡಿಬೇಕಾಗಿತ್ತು, ಸದನ ನಡೀಬೇಕಾಗಿತ್ತು. ಆದರೆ ಇಂದಿನ ದಿನವೇ ಈಗ ಜನರಿಗೆ ಅರ್ಥ ಆಗಿದೆ. ದಯವಿಟ್ಟು ಇದನ್ನ ಮನವರಿಕೆ ಮಾಡಿಕೊಂಡು ಈ ಒಂದು ಹೋರಾಟವನ್ನು ನಾವು ಹೀಗೆ ಮುಂದುವರಿಸೋಣ ಅಂತೇಳಿ ತಮ್ಮಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಲ್ಲ ನಾಯಕರು ಕೂಡ ದೀಪವನ್ನ ಬೆಳಗಿಸುವುದರ ಮೂಲಕ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪಾದಯಾತ್ರೆ ಮೈಸೂರು ಚಲೋ ಮೈಸೂರು ಚಲೋ ಪಾದಯಾತ್ರೆಗೆ ಎಲ್ಲ ನಾಯಕರು ಕೂಡ ಯಡಿಯೂರಪ್ಪ ಸಾಹೇಬರಿಗೆ ವೇದಿಕೆ ಮೇಲೆ ನಾವು ಬರಮಾಡಿಕೊಳ್ತೇವೆ. ಈಗ ಹುಟ್ಟು ಹೋರಾಟಗಾರ ಅವ್ರಿಗೂ ವೇದಿಕೆ ಮೇಲೆ ಈಗ ಬರಮಾಡಿಕೊಳ್ತೇವೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. बोलो भारत माता की ಯಡಿಯೂರಪ್ಪ ಸಾಹೇಬರಿಗೆ BS ಯಡಿಯೂರಪ್ಪ ಸಾಹೇಬರಿಗೆ ಅಲ್ರಿ ಸಿದ್ದರಾಮಯ್ಯ ಸಾಹೇಬ್ರೆ 187 ಕೋಟಿ ಅಲ್ಲ ಬರೇ ನಾವು ವಾಲ್ಮೀಕಿ ನಿಗಮದಿಂದ 87 ಕೋಟಿ ದುಡ್ಡು ತಗೊಂಡಿವಿ ಅಂತೀರಲ್ರಿ. ಇದು ಎಂತದ್ದು ಇದು? ಪರಮೇಶ್ವರ್ ಸಾರಿಗೆ ಒಂದು ಮಾತು ಕೇಳಕ್ ಇಚ್ಛೆ ಪಡ್ತಾನೆ, ಮಲ್ಲಿಕಾರ್ಜುನ್ ಖರ್ಗೆ ಸರ್ಗೂ ಒಂದು ಮಾತು ಕೇಳ್ತಾನೆ, ಏನ್ರಿ ನಿಮಗೆ ದಲಿತರ ಹಣನೇ ಬೇಕಾ? ತಾಕತ್ತಿದ್ರೆ ಬೇರೆ ಸಮಾಜದ ಹಣ. ಮೂಡಾದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಅವರ ಜಾಗವನ್ನ ಪರಿಹಾರವಾಗಿ ನೀವು 14 ಸೈಟ್ಗಳನ್ನು ಪಡ್ಕೊಂಡಿದ್ದೀರಿ. ಇದಕ್ಕೆಲ್ಲ ದಯವಿಟ್ಟು ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ಆದರೆ ಉತ್ತರ ಕೊಡಲಿಲ್ಲ, ಯಾವುದಕ್ಕೂ ಸಿದ್ಧ ಇರಲಿಲ್ಲ. ಇನ್ನೂ ಒಂದು ದಿವಸ ಸೆಷನ್ ನಡಿಬೇಕಾಗಿತ್ತು, ಸದನ ನಡೀಬೇಕಾಗಿತ್ತು. ಆದರೆ ಇಂದಿನ ದಿನವೇ ಈಗ ಜನರಿಗೆ ಅರ್ಥ ಆಗಿದೆ. ದಯವಿಟ್ಟು ಇದನ್ನ ಮನವರಿಕೆ ಮಾಡಿಕೊಂಡು ಈ ಒಂದು ಹೋರಾಟವನ್ನು ನಾವು ಹೀಗೆ ಮುಂದುವರಿಸೋಣ ಅಂತೇಳಿ ತಮ್ಮಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಲ್ಲ ನಾಯಕರು ಕೂಡ ದೀಪವನ್ನ ಬೆಳಗಿಸುವುದರ ಮೂಲಕ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪಾದಯಾತ್ರೆ ಮೈಸೂರು ಚಲೋ ಮೈಸೂರು ಚಲೋ
ಪಾದಯಾತ್ರೆಗೆ ಎಲ್ಲ ನಾಯಕರು ಕೂಡ ಯಡಿಯೂರಪ್ಪ ಸಾಹೇಬರಿಗೆ ವೇದಿಕೆ ಮೇಲೆ ನಾವು ಬರಮಾಡ್ಕೊಳ್ತೇವೆ. ಈಗ ಹುಟ್ಟು ಹೋರಾಟಗಾರ ಅವ್ರಿಗೂ ವೇದಿಕೆ ಮೇಲೆ ಈಗ ಬರಮಾಡ್ಕೊಳ್ತೇವೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. बोलो भारत माता की ಯಡಿಯೂರಪ್ಪ ಸಾಹೇಬರಿಗೆ BS ಯಡಿಯೂರಪ್ಪ ಸಾಹೇಬರಿಗೆ ಅಲ್ರಿ ಸಿದ್ದರಾಮಯ್ಯ ಸಾಹೇಬ್ರೆ 187 ಕೋಟಿ ಅಲ್ಲ, ಬರೇ ನಾವು ವಾಲ್ಮೀಕಿ ನಿಗಮದಿಂದ 87 ಕೋಟಿ ದುಡ್ಡು ತಗೊಂಡಿವಿ ಅಂತೀರಲ್ರಿ. ಇದು ಎಂತದ? ಇದು ಪರಮೇಶ್ವರ್ ಸಾರಿಗೆ ಒಂದು ಮಾತು ಕೇಳಕ್ ಇಚ್ಛೆ ಪಡ್ತಾನೆ, ಮಲ್ಲಿಕಾರ್ಜುನ್ ಖರ್ಗೆ ಸರ್ಗಿನ ಒಂದು ಮಾತು ಕೇಳ್ತಾನೆ. ಏನ್ರಿ ನಿಮಗೆ ದಲಿತರ ಹಣನೇ ಬೇಕಾ? ತಾಕತ್ತಿದ್ರೆ ಬೇರೆ ಸಮಾಜದವ್ರ ಹಣ ಮೂಡಾದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಅವರ ಜಾಗವನ್ನ ಪರಿಹಾರವಾಗಿ ನೀವು 14 ಸೈಟ್ಗಳನ್ನು ಪಡ್ಕೊಂಡಿದ್ದೀರಿ. ಇದಕ್ಕೆಲ್ಲ ದಯವಿಟ್ಟು ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ಆದರೆ ಉತ್ತರ ಕೊಡಲಿಲ್ಲ, ಯಾವುದಕ್ಕೂ ಸಿದ್ಧ ಇರಲಿಲ್ಲ. ಇನ್ನೂ ಒಂದು ದಿವಸ ಸೆಷನ್ ನಡಿಬೇಕಾಗಿತ್ತು, ಸದನ ನಡೀಬೇಕಾಗಿತ್ತು. ಆದರೆ ಇಂದಿನ ದಿನವೇ ಈಗ ಜನರಿಗೆ ಅರ್ಥ ಆಗಿದೆ. ದಯವಿಟ್ಟು ಇದನ್ನ ಮನವರಿಕೆ ಮಾಡಿಕೊಂಡು ಈ ಒಂದು ಹೋರಾಟವನ್ನು ನಾವು ಹೀಗೆ ಮುಂದುವರಿಸೋಣ ಅಂತ ಹೇಳಿ ತಮ್ಮಲ್ಲಿ ವೆರಿ ಕ್ವಿಕ್ 2-3 ಕ್ರೂಷಿಯಲ್ ಕ್ವೆಶ್ಚನ್ಸ್. ಸಿದ್ದರಾಮಯ್ಯ ಅಲ್ಲಿ ಮೈಸೂರು ಭಾಗದ ಸಚಿವರ ಸಭೆ ಕರೆದಿದ್ದಾರೆ. ಪಾದಯಾತ್ರೆ ಮೈಸೂರು ತಲುಪದ ಹಾಗೆ ಒಳ ವ್ಯವಸ್ಥೆಗಳೇನಾದ್ರೂ ಆಗ್ತಾ ಇದೆಯಾ, ತಡೆಯೋದಕ್ಕೆ ಪ್ರಯತ್ನಗಳಾಗ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಹೇಳ್ತಾ ಇದೆ. ಏನ್ ಹೇಳಕ್ ಬಯಸ್ತೀವಿ? ನೋಡಿ, ವಿಧಾನಸಭೆಯಲ್ಲಿ ನಿಲುವಳಿ ಸೂಚನೆ ಕೊಟ್ಟಾಗ ಅವ್ರು ಫೇಸ್ ಮಾಡೋ ಸ್ಥಿತಿನಲ್ಲಿ ಇಲ್ಲ, ಡಿಬೇಟಿಗೆ ಕೂಡ ಬರಲಿಲ್ಲ. ಈಗ ಪಾದಯಾತ್ರೆ ಹಮ್ಮಿಕೊಂತೀವಿ ಅಂದ್ರೆ ತಡೀತೀನಿ ಅಂತ ಹೇಳಿದ್ರೆ ಇಡೀ ರಾಜ್ಯ ಜನ ನೋಡ್ತಾರೆ. 7 ದಿನ ನಡೆಯುತ್ತಾ ಪಾದಯಾತ್ರೆ ಅಥವಾ ಪೊಲೀಸ್ ಬಲ ಉಪಯೋಗಿಸಿ ತಡಿತಾರ? ಖಂಡಿತ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ ಆದೇಶ ಕೊಟ್ಟಿದೆ, ಇದಕ್ಕೆ ರಕ್ಷಣೆ ಕೊಡಬೇಕು, ಇದು ಚೆನ್ನಾಗಿ ನಡೀಬೇಕು ಅಂತೇಳಿ ಹೇಳಿ ಜನತಂತ್ರ ವ್ಯವಸ್ಥೆನಲ್ಲಿ ಇದು ಮಾಡದೆ ಇನ್ನೇನು ಮಾಡೋಕ್ಕಾಗತ್ತೆ? ಅವ್ರನ್ನ ಗುಂಡಿಟ್ಟು ಸಾಯ್ಸಕ್ಕೇನಾಗಲ್ಲ. ಅದರಿಂದ ಪ್ರಜಾತಂತ್ರ ವ್ಯವಸ್ಥೆಯಿಂದ ಇದನ್ನು ಚೆನ್ನಾಗಿ ಮಾಡ್ತಾ ಇದೀವಿ, ಸಕ್ಸಸ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಕ್ಕೆ ವಿಜೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಆರೋಪ. ನಾವು ಯಾರನ್ನೂ ಮುಖ್ಯಮಂತ್ರಿ ಮಾಡಲಿಕ್ಕಿಲ್ಲ. ಈ ಭ್ರಷ್ಟಾಚಾರ ರಹಿತ ಆಡಳಿತ ಇಲ್ಲಿ ರಾಜ್ಯಕ್ಕೆ ಬರಬೇಕು. ಭ್ರಷ್ಟಾಚಾರ ಮಾಡಿದಂಥವ್ರು ಜೈಲಿಗೆ ಹೋಗ್ಬೇಕು. ಸುಮ್ಮನೆ ಪೊಲಿಟಿಕಲಿ ಒಂದಷ್ಟು ಸೌಂಡ್ ಆಗುತ್ತೆ ಅಷ್ಟೇ, ಲೀಗಲಿ ಏನೂ ಆಗಲ್ಲ ಇದರಿಂದ ಅನ್ನುವಂಥದ್ದು. ಲೀಗಲ್ ಏನು ಆಗ್ತಾ ಇದೆಯಲ್ಲಮ್ಮ. ಅಬ್ರಾಹಂ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಇದರ ಆಧಾರದ ಮೇಲೆ ರಾಜ್ಯಪಾಲರೇ ನಿರ್ಣಯ ತಗೊಂಡು. ಕೊನೆಯದಾಗಿ ಬಿಜೆಪಿ ಒಳಗಡೆ ಭಿನ್ನಮತ ಇದೆ. ಇತ್ತೀಚೆಗೆ ಯತ್ನಾಳ್ ಅವ್ರು ಬಂದಿಲ್ಲ, ರಮೇಶ್ ಜಾರಕಿಹೊಳಿ ಬಂದಿಲ್ಲ, ಮೇಯ್ನಾಗಿ ಪ್ರತಾಪ್ ಸಿಂಹ ಬಂದಿಲ್ಲ. ಇನ್ನೂ ಕೂಡ ಬರ್ತಾರೋ ಇಲ್ವೋ ಗೊತ್ತಿಲ್ಲ. CP ಯೋಗೇಶ್ವರ್ ಜಾಯಿನ್ ಆಗಿಲ್ಲ. ಬಿಜೆಪಿಯ ಭಿನ್ನಮತಕ್ಕೆ ಇದು ಕೈಗನ್ನಡಿ ಹಿಡಿತಾ ಇದೆಯಾ? ಎಲ್ಲರೂ ಬರ್ತಾರೆ. ಎಲ್ಲದಕ್ಕಿಂತ ಬಿಜೆಪಿ ಬಂದಿದೆ, ಬಿಜೆಪಿ ಕಾರ್ಯಕರ್ತರು ಬಂದಿದ್ದಾರೆ. ವೆರಿ ಕ್ವಿಕ್ 2-3 ಕ್ರೂಷಿಯಲ್ ಕ್ವೆಶ್ಚನ್ಸ್. ಸಿದ್ದರಾಮಯ್ಯ ಅಲ್ಲಿ ಮೈಸೂರು ಭಾಗದ ಸಚಿವರ ಸಭೆ ಕರೆದಿದ್ದಾರೆ. ಪಾದಯಾತ್ರೆ ಮೈಸೂರು ತಲುಪದ ಹಾಗೆ ಒಳ ವ್ಯವಸ್ಥೆಗಳೇನಾದ್ರೂ ಆಗ್ತಾ ಇದೆಯಾ, ತಡೆಯೋದಕ್ಕೆ ಪ್ರಯತ್ನಗಳಾಗ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಹೇಳ್ತಾ ಇದೆ. ಏನ್ ಹೇಳಕ್ ಬಯಸ್ತೀವಿ? ನೋಡಿ, ವಿಧಾನಸಭೆಯಲ್ಲಿ ನಿಲುವಳಿ ಸೂಚನೆ ಕೊಟ್ಟಾಗ ಅವ್ರು ಫೇಸ್ ಮಾಡೋ ಸ್ಥಿತಿನಲ್ಲಿ ಇಲ್ಲ, ಡಿಬೇಟಿಗೆ ಕೂಡ ಬರಲಿಲ್ಲ. ಈಗ ಪಾದಯಾತ್ರೆ ಹಮ್ಮಿಕೊಂತೀವಿ ಅಂದ್ರೆ ತಡೀತೀನಿ ಅಂತ ಹೇಳಿದ್ರೆ ಇಡೀ ರಾಜ್ಯ ಜನ ನೋಡ್ತಾರೆ. 7 ದಿನ ನಡೆಯುತ್ತಾ ಪಾದಯಾತ್ರೆ ಅಥವಾ ಪೊಲೀಸ್ ಬಲ ಉಪಯೋಗಿಸಿ ತಡಿತಾರ? ಖಂಡಿತ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ ಆದೇಶ ಕೊಟ್ಟಿದೆ, ಇದಕ್ಕೆ ರಕ್ಷಣೆ ಕೊಡಬೇಕು, ಇದು ಚೆನ್ನಾಗಿ ನಡೀಬೇಕು ಅಂತೇಳಿ ಹೇಳಿ ಜನತಂತ್ರ ವ್ಯವಸ್ಥೆನಲ್ಲಿ ಇದು ಮಾಡದೆ ಇನ್ನೇನು ಮಾಡೋಕ್ಕಾಗತ್ತೆ? ಅವ್ರನ್ನ ಗುಂಡಿಟ್ಟು ಸಾಯ್ಸಕ್ಕೇನಾಗಲ್ಲ. ಅದರಿಂದ ಪ್ರಜಾತಂತ್ರ ವ್ಯವಸ್ಥೆಯಿಂದ ಇದನ್ನು ಚೆನ್ನಾಗಿ ಮಾಡ್ತಾ ಇದೀವಿ, ಸಕ್ಸಸ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಕ್ಕೆ ವಿಜೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಆರೋಪ. ನಾವು ಯಾರನ್ನೂ ಮುಖ್ಯಮಂತ್ರಿ ಮಾಡಲಿಕ್ಕಿಲ್ಲ. ಈ ಭ್ರಷ್ಟಾಚಾರ ರಹಿತ ಆಡಳಿತ ಇಲ್ಲಿ ರಾಜ್ಯಕ್ಕೆ ಬರಬೇಕು. ಭ್ರಷ್ಟಾಚಾರ ಮಾಡಿದಂಥವ್ರು ಜೈಲಿಗೆ ಹೋಗ್ಬೇಕು. ಸುಮ್ಮನೆ ಪೊಲಿಟಿಕಲಿ ಒಂದಷ್ಟು ಸೌಂಡ್ ಆಗುತ್ತೆ ಅಷ್ಟೇ, ಲೀಗಲಿ ಏನೂ ಆಗಲ್ಲ ಇದರಿಂದ ಅನ್ನುವಂಥದ್ದು. ಲೀಗಲ್ ಏನು ಆಗ್ತಾ ಇದೆಯಲ್ಲಮ್ಮ. ಅಬ್ರಾಹಂ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಇದರ ಆಧಾರದ ಮೇಲೆ ರಾಜ್ಯಪಾಲರೇ ನಿರ್ಣಯ ತಗೊಂಡು. ಕೊನೆಯದಾಗಿ ಬಿಜೆಪಿ ಒಳಗಡೆ ಭಿನ್ನಮತ ಇದೆ. ಇತ್ತೀಚೆಗೆ ಯತ್ನಾಳ್ ಅವ್ರು ಬಂದಿಲ್ಲ, ರಮೇಶ್ ಜಾರಕಿಹೊಳಿ ಬಂದಿಲ್ಲ, ಮೇಯ್ನಾಗಿ ಪ್ರತಾಪ್ ಸಿಂಹ ಬಂದಿಲ್ಲ. ಇನ್ನೂ ಕೂಡ ಬರ್ತಾರೋ ಇಲ್ವೋ ಗೊತ್ತಿಲ್ಲ. CP ಯೋಗೇಶ್ವರ್ ಜಾಯಿನ್ ಆಗಿಲ್ಲ. ಬಿಜೆಪಿಯ ಭಿನ್ನಮತಕ್ಕೆ ಇದು ಕೈಗನ್ನಡಿ ಹಿಡಿತಾ ಇದೆಯಾ? ಎಲ್ಲರೂ ಬರ್ತಾರೆ. ಎಲ್ಲದಕ್ಕಿಂತ ಬಿಜೆಪಿ ಬಂದಿದೆ, ಬಿಜೆಪಿ ಕಾರ್ಯಕರ್ತರು ಬಂದಿದ್ದಾರೆ.